ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ತಿಂಡಿನ ಪಲಾವ್ ಮಾಡಿದ್ದೀನಿ. ಆ ರೆಸಿಪಿನ ಶೇರ್ ಮಾಡಬೇಕು ಅಂತ ನನ್ನ ವೀಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಅವರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತು ಪಲಾವ್ಗೆ ನಾನು ತರಕಾರಿ ಹಚ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ, ಹುಳ್ಳಿಕಾಯಿ, ನವಿಲುಕೋಸು, ಒಂದು ಕ್ಯಾರೆಟು ಹಾಕ್ಬಿಟ್ಟು, ನೀವು ಬಟಾಣಿ ಇದ್ದರೆ ಬಟಾಣಿ ಸೇರಿಸ್ಕೋಬೋದು. ನಾನೇನು ಹಾಕ್ತಾಯಿಲ್ಲ. ಕ್ಯಾರೆಟು ಮತ್ತು ಬೀನ್ಸು, ನವಿಲುಕೋಸು, ಆಲೂಗೆಡ್ಡೆ ಮಾತ್ರ ನಾನು ಹಾಕ್ತಾಯಿದ್ದೀನಿ. ನೀವು ಬಟಾಣಿ ಸಿಕ್ಕಿದ್ರೆ ಬಟಾಣಿ ಹಾಕ್ಕೋಬೋದು. ನಿಮಗೆ ಯಾವ ಥರ ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಮಸಾಲೆಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ, 2 ಟೊಮೊಟೊ, 2 ಈರುಳ್ಳಿ ಅಷ್ಟೇ ನಾನು ತೊಗೊಂಡಿರೋದು. 4 ಜನಕ್ಕಾಗೋಷ್ಟು ನಾನು ಮಾಡ್ತಿರೋದು. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅಷ್ಟು ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 8 ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇಷ್ಟು ನಾನು ರುಬ್ಕೋಬೇಕು. ಮಸಾಲೆ ಇಷ್ಟೇ ನಾನು ಹಾಕೋದು. ಧನಿಯಾ ಪುಡಿ ಮತ್ತು ಬೇರೆ ಇನ್ಯಾವ ಪೌಡ್ರು ನಾನು ಸೇರಿಸ್ತಾ ಇಲ್ಲ. ಇದಿಷ್ಟನ್ನು ರುಬ್ಕೊಂಡು ನುಣ್ಣಗೆನೂ ರುಬ್ಕೋಬೇಕು. ಇದನ್ನು ನೋಡಿ, ನಾನೀಗ ರುಬ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ 1 ಟೊಮೊಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ. ಅದು ಒಗ್ಗರಣೆಗೆ. ಅದನ್ನು ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನ ನಾನು ಒಗ್ಗರಣೆಗೆ ಸೇರಿಸ್ತೀನಿ. ಅದು ನಿಮಗೆ ಯಾವ ಸೈಜಲ್ಲಾದರೂ ಹಚ್ಕೋಬೋದು, ದಪ್ಪಗೆ ಆದರೂ ಹಚ್ಕೋಬೋದು. ನಾನಿಲ್ಲಿ ಚಿಕ್ಕದಾಗೆ ಹಚ್ಕೊತೀನಿ. 1 ಈರುಳ್ಳಿ ಮತ್ತು 1 ಟೊಮೊಟೊ ಎರಡೇ ನಾನು ತೊಗೊಳ್ಳೋದು. ನಾನಿಲ್ಲಿ 4 ಜನಕ್ಕಾಗೋವಷ್ಟು ಮಾತ್ರ ನಾನು ಮಾಡ್ತಾಯಿರೋದು. ಮತ್ತು ಪಾನ್ಗೆ ನಾನು ಒಗ್ಗರಣೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿ ಪಾನ್ ಇಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಆದರೆ ಎಲ್ಲ ಒಂಥರ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ. ನೀವು ನೋಡ್ಕೊಂಡು ಹಾಕ್ಕೋಬೇಕು. ನಾನೀಗ ಎಣ್ಣೆ ಕಾಯಿಸಿ ಅದಕ್ಕೆ ನಾನು ಪಲಾವ್ ಎಲೆ ಫಸ್ಟ್ ಹಾಕ್ಕೊತೀನಿ. ಅಂಗಡೀಲಿ ಸಿಗುತ್ತೆ ಅದು ಎಲ್ಲ. ಇದು ಸೋಂಪು, ಚಕ್ಕೆ, ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಕೊಡ್ತಾರಲ್ಲ, ಆ ಥರದ್ದು ಪಲಾವ್ ಎಲೆ ಹಾಕಿ ನಾನು ಸ್ವಲ್ಪ ಅದನ್ನು ಗಮ್ಮಂತ ಸ್ಮೆಲ್ ಬರೋವರೆಗೂ ನಾನು ಫ್ರೈ ಮಾಡ್ತೀನಿ. ನೋಡಿ, ಪಲಾವ್ ಎಲೆ ಹಾಕಿ ಅದು ಫ್ರೈ ಆಗಬೇಕು. ಎಲೆ ಮತ್ತು ಅವು ಸೋಂಪು ಕಾಳು ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ಫ್ರೈ ಆಗಿ ಸ್ವಲ್ಪ ಸ್ಮೆಲ್ ಬರೋವರೆಗೂ ನಾನು ಅದರಲ್ಲಿ ಎಣ್ಣೆಲಿ ಬಾಡಿಸ್ತೀನಿ. ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊತೀನಿ. ಎಣ್ಣೆ ಕಾದಿಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಆಡಿಸ್ಬೋದು. ಎಣ್ಣೆ ಜಾಸ್ತಿ ಕಾಯಿಸಿದ್ರಿ ಅಂದರೆ ಅದನ್ನು ಪಲಾವ್ ಎಲೆ ಹಾಕಿದ ತಕ್ಷಣವೇ ಈರುಳ್ಳಿ ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಾಯಿಸಿದ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ಅದನ್ನು ಆಡಿಸ್ಬಿಟ್ಟು ಆಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಅದು ಜಾಸ್ತಿ ಬ್ರೌನ್ ಆಗಿಬಿಟ್ಟು ಅದು ಒಂಥರ ಎಲ್ಲ ಅದರೊಳಗಿರೋ ಸಾರಾಂಶ ಎಲ್ಲ ಹೊರ್ಟೋಗೋವರೆಗೂ ಫ್ರೈ ಮಾಡ್ತಾರೆ. ನಾನು ಹಂಗೆ ಮಾಡಲ್ಲ. ಸ್ವಲ್ಪ ಮಾತ್ರ ನಾನು ಒಂದು 5ರಿಂದ 10 ಸಾರಿ ಹಿಂಗೆ ಆಡಿಸ್ತೀನಿ. ಅಷ್ಟರಲ್ಲೇ ಬಿಟ್ಕೊಂಡಿರ್ತೈತೆ. ನಾನು ಅಷ್ಟೇ ಮಾಡೋದು. ಅದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ನಾನೇನು ಲೋ ಫ್ಲೇಮಲ್ಲೇನು ಇಡೋದಿಲ್ಲ. ಜಾಸ್ತಿ ಉರಿನೇ ಇಟ್ಕೊಂಡ್ಬಿಟ್ಟು ಮಾಡೋದು. ಬೇಗನೆ ಆಗುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ. ಏನೋ ರೆಡಿ ಇಲ್ದಲೇ ಮಾಡೋದಕ್ಕಾಗಂತೂ ಆಗೋದಿಲ್ಲ. ಈಗ ಹಚ್ಚಿಟ್ಕೊಂಡಿರೋಂಥ ತರಕಾರಿನ ಹಾಕ್ಬಿಟ್ಟು ಅದರಲ್ಲಿ ನಾನು ಎಣ್ಣೆ, ಈರುಳ್ಳಿ ಮತ್ತು ಪಲಾವ್ ಎಲೆ ಒಳಗೆ ಸ್ವಲ್ಪ ಹೊತ್ತು ಬಿಡ್ತೀನಿ. ಸ್ವಲ್ಪ ಹಂಗೆ ತಿರುಗಿಸ್ತಾ ಇದ್ದರೆ
ಅದಕ್ಕೆ ಅದ್ರದ್ದು ಸ್ಮೆಲ್, ಈ ಪಲಾವ್ ಎಲೆ ಅದರದ್ದೆಲ್ಲ ಇರುತ್ತಲ್ಲ ಗಮ್ಲ ಅದಕ್ಕೆ ಬರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ. ನಾನಿಲ್ಲಿ ನನಗೆ ಅಳತೆಗೆ ತಕ್ಕಂಗೆ ನಾನು ಹಾಕಿದ್ದೀನಿ. ಉಪ್ಪು ಹಾಕಿ ತರಕಾರಿಗೆ ಡೈರೆಕ್ಟ್ ಉಪ್ಪು ಹಾಕ್ಬಿಟ್ಟು ಆಡಿಸಿ, ಆಮೇಲೆ ರುಬ್ಬಿರೋ ಅಂಥ ಮಸಾಲೆನ ಡೈರೆಕ್ಟ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅದು ಕುದಿಸ್ತೀನಿ. ನನಗೆ ನಾನು ನೀರು ಹಾಕಲ್ಲ ಅದಕ್ಕೆ ಫಸ್ಟು. ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಬಿಟ್ಟು ಅದಕ್ಕೆ ನಾವು ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀವೋ ಅಷ್ಟು ನೋಡ್ಕೊಂಡು ಅಕ್ಕಿ ಎಷ್ಟು ಬೇಕಾಗಿರುತ್ತೋ ಅಷ್ಟು ಮಾತ್ರ ನೀರು ಹಾಕಬೇಕು. ನಾನಿಲ್ಲಿ 3 ಪಾವು ಅಕ್ಕಿ ಹಾಕ್ತಾ ಇರೋದ್ರಿಂದ ನಾನು ನೀರು ನನಗೆ ಎಷ್ಟು ಅಳತೆಗೆ ಸಿಗುತ್ತೋ ಅಷ್ಟು ಹಾಕ್ತೀನಿ. ನನಗೆ ಇಷ್ಟೇ ಅಳತೆ ಅದೆಲ್ಲ ಏನಿಲ್ಲ. ಮೂರು ಪಾವು ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಬೇಕು.